2023 ಆಗಸ್ಟ್ 31ನೇ ತಾರೀಕು ನಾವು 11 ಗಂಟೆಗೆ ಅವರು ಅಪಾರ್ಟ್ಮೆಂಟ್ಗೆ ಕತೆ ಹೇಳೋಕ್ಕೆ ಹೋಗಿದ್ವಿ. ಅವರ ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗ್ಬೇಕಪ್ಪ ಅಂತಂದರೆ ಒಂದು ಚೆಕಿಂಗ್ ಇರುತ್ತೆ ಅವ್ರದ್ದು ಅಪಾರ್ಟ್ಮೆಂಟ್ ಒಳಗಡೆಗೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ಕಲ್ಲಿ ಟೈಮು ಮತ್ತು ಯಾರ್ಯಾರು ಹೋಗಿದ್ದೀವಿ ಅನ್ನೋದು ಡೀಟೇಲ್ ಇರುತ್ತೆ, ಕಾರ್ ನಂಬರು ಇರುತ್ತೆ. ಅದನ್ನು ಮುಗಿಸ್ಕೊಂಡು ವಾಪಸ್ಸು ಎಷ್ಟು ಗಂಟೆಗೆ ಬಂದ್ವಿ ಅನ್ನೋದನ್ನು ಅದು ರೆಕಾರ್ಡ್ ಆಗಿರುತ್ತೆ. ನಾವು 2 ನಿಮಿಷ ಕತೆ ಹೇಳಿದ್ದೀವ, ಅವರಿಗೆ 2 ಅವರ್ ಕತೆ ಹೇಳಿದ್ದೀವ ಅನ್ನೋದು ಸಾಕ್ಷಿ ಸಮೇತ ಅವರ ಏನು ಸೆಕ್ಯೂರಿಟಿ ಚೆಕ್ಕಲ್ಲಿರುತ್ತೆ. ಮತ್ತು ಸಾಧ್ಯ ಆದರೆ ಅವರ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಅದು. ಆ ಅಪಾರ್ಟ್ಮೆಂಟಲ್ಲಿ CCTVಗಳು ಸಾಕಷ್ಟು ಇರ್ತವೆ. ಆ ಸಾಕಷ್ಟು CCTVಯಲ್ಲೂ ನಾವು ಅವರಿಗೆ ಎಷ್ಟೊತ್ತು ಕತೆ ಹೇಳಿದ್ದೀವಿ ಮತ್ತು ಅವ್ರ ಜೊತೆಗೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅನ್ನೋದು ರೆಕಾರ್ಡ್ ಆಗಿರುತ್ತೆ. ಅದು ನಾವು ಮುಂದೆ ಯಾವುದೇ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಹೋಗ್ಬೋದು. ನಾವು ಅವರಿಗೆ ರಾಘವೇಂದ್ರ ನಾಯಕ್ ಅವರು ಕಥೆಯನ್ನು ನನಗೆ 2022 ಟೈಮಲ್ಲಿ ನನಗೆ ಅವರು ಒಂದು ಲೈನ್ ಹೇಳಿದ್ರು. ಆ ಲೈನು ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾನು ಡೈರೆಕ್ಟ್ ಮಾಡಿ ಸುಮಾರು ವರ್ಷ ಆಗಿತ್ತು. ನಾನು ಡೈರೆಕ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಕತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಅವ್ರ ಕಥೆನ ಸೆಲೆಕ್ಟ್ ಮಾಡಿಕೊಂಡೆ. ಆ ಕತೆ ನಾವು ಸುಮಾರು ಒಂದು 5-6 ತಿಂಗಳು ವರ್ಕ್ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಆದಮೇಲೆ ನಾವು ಡಾರ್ಲಿಂಗ್ ಕೃಷ್ಣ ಅವರಿಗೆ ನಾವು ಆ ಕಥೆಯನ್ನು ಹೇಳಿದ್ವಿ. ಅದಲ್ಲದೆ ಆ ಕಥೆನ ನಾವು ಸುಮಾರು 5-6 ತಿಂಗಳು ವರ್ಕ್ ಮಾಡೋ ಟೈಮಲ್ಲಿ ಸುಮಾರು ಒಂದು 5-6 ಜನ ರೈಟರ್ಸ್ಗಳಿಗೆ ಹೇಳಿದ್ವಿ. ಅದರಲ್ಲಿ ಮೇನು ಆಕಾಶ್ ಶ್ರೀವಾತ್ಸವ್ ಡೈರೆಕ್ಟ್ರು ಒಬ್ಬರು ಇದ್ದಾರೆ. ಅದ್ರ ಜೊತೆಗೆ ತಮಿಳ್ ಕೆಲವು ರೈಟರ್ಸ್ ಇದ್ದಾರೆ, ಆಮೇಲೆ ಮತ್ತು ಕನ್ನಡದಲ್ಲೂ ಕೆಲವು ರೈಟರ್ಸ್ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ 2-3 ರೀಡಿಂಗು ಆಗಿದೆ ಈ ಕಥೆದು. ಅವರಿಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಹತ್ರ ಹೋಗಿ ನಾವು ಡೀಟೇಲ್ ಆಗಿ ಕತೆ ಹೇಳಿದ್ವಿ. ಆ ಕತೆ ಬಗ್ಗೆ ರಾಘವೇಂದ್ರ ನಾಯಕ್ ಅವರು ಡೀಟೇಲ್ ಆಗಿ ಹೇಳ್ತಾರೆ ನಿಮಗೆ ಏನಾಯಿತು ಅಂತ. ಅವರ ಏನು ಅವ್ರ ಮುಂದಿನ ಪ್ರಶ್ನೆ ಅವ್ರು ಏನು ಹೇಳಿದ್ದೇನು ಅಂತಂದರೆ, ಸಿನಿಮಾ ಮುಗಿದು ನೋಡ್ಕೊಂಡು ಬಂದು ನಾನು ಕಾಲ್ ಮಾಡಿದೆ 1 ಗಂಟೆಗೆ ಅಂತ ಅವ್ರು ಹೇಳಿದರು. ನಾನು 12:53ಕ್ಕೆ ನಾನು ಅವರಿಗೆ ಓರಿಯನ್ ಮಾಲಲ್ಲಿ ನಾನು 10 ಗಂಟೆ ಶೋಗೆ ನಾನು ಅವ್ರದ್ದು ಬುಧವಾರ ಸಿನಿಮಾ ನೋಡಿದೆ. ಬುಧವಾರ ಸಿನಿಮಾ 10 ಗಂಟೆಗೆ ಶೋ ನೋಡಿ ಪೇಯ್ಡ್ ಪ್ರೀಮಿಯರಲ್ಲಿ ಸಿನಿಮಾನ ನೋಡಿ ನಾನು ಅವರಿಗೆ 10:53ಕ್ಕೆ ನಾವು ಮಾಡಿರೋ ಕತೆನ ಅವರು ಬಳಸ್ಕೊಂಡಿದ್ದಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಮೆಸೇಜ್ ಹಾಕಿದೆ. ನಾನು ಫೋನ್ ಮಾಡಿಲ್ಲ, ಅದು ರೆಕಾರ್ಡ್ ಸಮೇತ ಅವ್ರ ಮೊಬೈಲಲ್ಲಿರುತ್ತೆ, ನನ್ನ ಮೊಬೈಲಿರುತ್ತೆ, ಅದು ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ನಾನು 12:53ಕ್ಕೆ ನಾನು ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದೆ. ವಾಯ್ಸ್ ಮೆಸೇಜ್ ಹಾಕಿದ್ದ ತಕ್ಷಣವೇ ನನಗೆ ಕಾಲ್ ಮಾಡಿದ್ರು. ಅವರು ತಕ್ಷಣವೇ ಕಾಲ್ ಮಾಡೋರು. ನಾನು ಅದರಲ್ಲಿ ಹೇಳಿದ್ದೆ ವಾಯ್ಸ್ ಮೆಸೇಜಲ್ಲಿ, ನಿಮ್ಮ ಸಿನಿಮಾ ನಾನು ನೋಡಿದೆ, ಸಿನಿಮಾ ಚೆನ್ನಾಗಿದೆ, ನಿಮಗೆ ಒಳ್ಳೆಯದಾಗಲಿ. ಆದರೆ ನಾವು 2023ಯಲ್ಲಿ ಬಂದು ನಿಮಗೊಂದು ಕತೆ ಹೇಳಿದ್ದೀವಿ. ಆ ಕತೆಯ ಕೋರ್ ಪಾಯಿಂಟು ಅಂದರೆ ಆತ್ಮ ಅನ್ನೋದು ಏನಿರುತ್ತೆ ಅದನ್ನು ಬಳಸ್ಕೊಂಡು ನೀವು ಸಿನಿಮಾನ ಮಾಡಿದ್ದೀರಾ. ಸೆಕೆಂಡ್ ಹಾಫು ಇಂಟ್ರೋ ಬ್ಲಾಕಿಂದ ಹಿಡಿದು ಸಿನಿಮಾ ಕ್ಲೈಮ್ಯಾಕ್ಸ್ ಆಗೋವರೆಗೂ ನಾವೇನು ನಿಮ್ಮ ಕತೆ ಹೇಳಿದ್ದೀವಿ ಆ ಕಥೆಯನ್ನು ಸಂಪೂರ್ಣ ನೀವು ಇದರಲ್ಲಿ ಬಳಸ್ಕೊಂಡಿದ್ದೀರಾ. ಕೋರ್ ಪಾಯಿಂಟು, ಸೀನ್ಸ್ ಅಂತ ಹೇಳ್ತಾ ಇಲ್ಲ, ಅದರ ಆತ್ಮನ ನೀವು ಬಳಸ್ಕೊಂಡಿದ್ದೀರಾ ಅಂತ ನಾನು ಅವ್ರಿಗೆ ಅಲಿಗೇಷನ್ ಮಾಡಿದೆ. ನಾನು ಕೇಳಿದ್ದೆ ನೆನಪಿಲ್ಲಲ್ಲ ಅಂತ 1-2 ಸತಿ ಹೇಳಿದ್ರು. ನಾನು ಡೇಟ್ ಸಮೇತ ಹೇಳಿದಾಗ ಹೌದೌದು ಬಂದಿದ್ದೀರ, ಅದು ಯಾವುದೋ ಒಂದು ಕತೆ ಹೇಳಿದ್ರಿ, ನಾವು ಅದನ್ನು ಬಳಸ್ಕೊಂಡಿಲ್ಲ ಅಂತ ಅವರು ಹೇಳಿದರು. ಅಷ್ಟಕ್ಕೆ ಅದು ಕಾಲ್ ಮುಗೀತು. ನೆಕ್ಸ್ಟ್ ಡೇ ಇತ್ತು, ನಾನು ಪ್ರೂಫ್ ಸಮೇತ ನಾನು ಅವ್ರಿಗೆ ಕಳಿಸ್ದೆ. 2023 ಡಿಸೆಂಬರಲ್ಲಿ ನಾವು ಡೈಲಾಗ್ ರೈಟರ್ ರಘು ನಿಡುವಳ್ಳಿ ಅವರಿಗೆ ನಾವು ಮೇಲ್ ಮುಖಾಂತರ ಅವರಿಗೆ ನಾವು ಇಡೀ ಸ್ಕ್ರಿಪ್ಟನ್ನು ನಾವು ಅವ್ರಿಗೆ ಕಳಿಸಿದ್ವಿ. ಆ ಮೇಲ್ ಡೀಟೇಲು ನಾನು ಅವರಿಗೆ ಕಳಿಸ್ದೆ. ಮೇಲಲ್ಲಿ ಇವರು ನನಗೆ ಕಳಿಸಿರೋ ಡೀಟೇಲ್ ಕಳಿಸಿದ್ರು, ಸಿನಾಪ್ಸಸ್ ಜೊತೆಗೆ, ಅದರದ್ದು ಕತೆ ಜೊತೆಗೆ, ಮತ್ತು ಆ ಕತೆಗೆ ನಮಗೆ ಇನ್ಸ್ಪೈರ್ ಆಗಿರುವಂಥ ಒಂದು ಇನ್ಸಿಡೆಂಟ್ ಸಮೇತ ಇವರು ನನಗೆ ಸಿನಾಪ್ಸಸ್ಸು ಮತ್ತು ಮೇಲ್ ಕಳಿಸಿರುವಂಥ ಡೀಟೇಲು ಕಳಿಸಿದ್ರು. ನಾನು ಅವರಿಗೆ ಫಾರ್ವರ್ಡ್ ಮಾಡಿ ವಾಯ್ಸ್ ಮೆಸೇಜ್ ಹಾಕಿದೆ. ಮತ್ತೆ ತಿರ್ಗಾ ಅವರು ಕಾಲ್ ಮಾಡಿದ್ರು, ಇಲ್ಲ ನಾನು ಬಳಸ್ಕೊಂಡೇ ಇಲ್ಲ ಅಂತ. ನಾನು ಹೇಳಿದೆ, ನೋಡು ಡಾರ್ಲಿಂಗ್ ಕೃಷ್ಣ ಅವರೇ, ನೀವು 2013ರಿಂದ ನಾವು ಪರಿಚಯ, ತುಂಬ ಒಂದು ದೊಡ್ಡ ಲಾಂಗ್ ರಿಲೇಷನ್ಶಿಪ್ ಇದೆ. ನಿಮ್ಮ ಮನಸ್ಸಾಕ್ಷಿ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂತಂದರೆ ಬಿಟ್ಟುಬಿಡಿ.
ಅಂತಂದೆ. ಇಲ್ಲ, ನನ್ನ ಮಗಳು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ದೇವ್ರನ್ನ ತುಂಬ ನಂಬ್ತೀರಾ, ನೀವು ದೇವ್ರನ್ನ ನಂಬೋದಾದರೆ ನನ್ನ ಹೆಂಡತಿ ಮತ್ತು ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಕಥೆನ ನಾನು ಬಳಸ್ಕೊಂಡಿಲ್ಲ ಅಂತಂದರು. ಆಯಿತು, ನಿಮ್ಮ ಆತ್ಮಸಾಕ್ಷಿಗೆ ಈ ವಿಷಯನ ಇದನ್ನು ಬಿಟ್ಬಿಡ್ತೀನಿ ಅಂತ ನಾನು ಶುಕ್ರವಾರ ನಾನು ಈ ವಿಷಯನ ಬಿಟ್ಟೆ. ನಾನು ಅಲ್ಲಿಗೆ ಆಯಿತು, ಸರಿ ನಿಮ್ಮ ಆತ್ಮಸಾಕ್ಷಿನೇ ಒಪ್ಕೊಳ್ಳಲ್ಲ ಅಂತ ಅಂದಮೇಲೆ ಸರಿ, ಇದಕ್ಕೆ ಮೇಲೆ ನಿಮ್ಮ ಜೊತೆಗೆ ವಾದ ಮಾಡಿ ಮತ್ತು ನಿಮಗೆ ಪದೇ ಪದೇ ಅದನ್ನು ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಅದನ್ನು ಬಿಟ್ಟೆ. ಅದಾದಮೇಲೆ ನಂದು ಏನು ಅಂದರೆ, ಇವ್ರ ಹತ್ರ ಕಥೆಯ ರೈಟ್ಸ್ ನನ್ನ ಹತ್ರ ಇದೆ, ಅಂದರೆ ಅದಕ್ಕೆ ರೈಟಿಂಗಿಗೆ ಮತ್ತು ಎಲ್ಲದಕ್ಕೂ ಇವ್ರಿಗೆ ರೆಮ್ಯುಂಡೇಷನ್ ನಾನು ಪೇ ಮಾಡಿದ್ದೀನಿ. ಜಿ ಸಿನಿಮಾಸ್ ಪರವಾಗಿ ಈ ಕಥೆನ ನಾನು ತೊಗೊಂಡಿದ್ದೀನಿ. ಆದ್ದರಿಂದ ನಾನು ಇಷ್ಟನ್ನು ನಾನು ಮಾಡಿ ನಾನು ಮುಗಿಸಿದೆ. ಆಯಿತು ಸರಿ, ಡಾರ್ಲಿಂಗ್ ಕೃಷ್ಣ ಸುಮಾರು ವರ್ಷದಿಂದ ನನಗೆ ಪರಿಚಯ ಇರೋ ವ್ಯಕ್ತಿ ಮತ್ತು ನನ್ನ ಫ್ರೆಂಡು ಅಂತ ನಾನು ಅದನ್ನು ಬಿಟ್ಟೆ. ಆದಮೇಲೆ ಒಬ್ಬ ರೈಟರ್ ಆಗಿ ಅವರಿಗೆ ಒಂದು ತವಕ ಇರುತ್ತೆ. ಅದಾದಮೇಲೆ ಏನು ನಡೀತು ಅನ್ನೋದನ್ನು ರಾಘವೇಂದ್ರ ನಾಯಕ್ ಅವರು ಹೇಳ್ತಾರೆ. ನಾನು ಅಲ್ಲಿಂದ ಕಂಟಿನ್ಯೂ ಹೇಳ್ತೀನಿ, ಯಾಕಂದರೆ ಅದಾದಮೇಲೆ ನನಗೆ ಆ್ಯಕ್ಚುಲಿ ನನ್ನ ಸರ್ಕಲಲ್ಲಿ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿತ್ತು. ಯಾಕಂದರೆ ತುಂಬ ಜನ ಫೋನ್ ಮಾಡಿ ನನಗೆ ಸ್ಯಾಟರ್ಡೇ ನೀನು ಹೇಳಿದ ಕತೆ ಇದೆ ಸೆಕೆಂಡ್ ಹಾಫಲ್ಲಿ ಅದೇ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾನು ಕೃಷ್ಣ ಅವ್ರಿಗೆ ಕತೆ ಹೇಳಿದ್ದು ನಾನು ಶೇರ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಡೈಲಾಗ್ ರೈಟ್ರಿಗೆ ಗೊತ್ತು, ಇವ್ರಿಗೆಲ್ಲ 5-6 ವರ್ಷದ ಹಿಂದೆನೇ ಗೊತ್ತು ಆ ಕತೆ. ಗುರು ಸರ್ಗೆ ನಾನು ಯಾವಾಗ ಹೇಳಿದ್ದೀನಿ ಅದಕ್ಕೆ ಮುಂಚೆನೇ ಅದು 2-3 ಸಲ ನಾನೇ ಸಿನಿಮಾ ಮಾಡಬೇಕಂತ ಹೋಗಿದ್ದೀನಿ. ನಿಮ್ಮ ಒಬ್ಬ ಜರ್ನಲಿಸ್ಟ್ ಅವ್ರಿಗೂ ಕೂಡ ತುಂಬ ಗೊತ್ತು, ನಾನು ಅವ್ರ ಹೆಸರು ಹೇಳಲ್ಲ, ಅವ್ರು ನಿಮಗೆ ಗೊತ್ತಿರುತ್ತೆ, ನಂಗೆ ತುಂಬ ಆತ್ಮೀಯರು. ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಜೊತೆ ಮೀಟ್ ಮಾಡಿಸಿ ಅದೇ ಕತೆ ನಾನು ಹೇಳಿದ್ದೀನಿ ಒಂದು 6-7 ಇಯರ್ಸ್ ಬ್ಯಾಕು. ಸೊ ಅವರೆಲ್ಲ ಹೇಳಿದಾಗ ನಂಗೆ ಬೇಸರ ಆಗಿ, ಒಬ್ಬ ರೈಟ್ರು ಒಂದು ಕಥೆನ ಹಿಂಗೆ ಈಸಿಯಾಗಿ ಬ್ರೀಚ್ ಮಾಡ್ತಾರೆ ಅನ್ನೋದು ಬೇಜಾರಲ್ಲಿ ನಾನೊಂದು ಇಂಡೈರೆಕ್ಟಾಗಿ ಯಾರು ಹೆಸರನ್ನ ಹೇಳಿದೆ ನಾನು ಒಂದು ಪೋಸ್ಟ್ ಮಾಡಿದ್ದೆ ಸಂಡೇ. ಸೊ ಅಂದರೆ ಹೆಂಗೆ ನಾವು ಪ್ರಿಕಾಷನ್ಸ್ ತಗೋಬೇಕು ಒಂದು ಕಥೆನ ಒಬ್ರಿಗೆ ಹೇಳಬೇಕಾದ್ರೆ, ಅಂದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ನಾವೊಂದು ಅವತ್ತು ನಮ್ಮ ಹತ್ರ ವಾಯ್ಸ್ ರೆಕಾರ್ಡರ್ ಒಂದು ಇದ್ದಿದ್ರೆ, ನಾನೀಗ ಅಂದರೆ ಕತೆ 1.5-2 ಗಂಟೆ ನಾನು ನರೇಟ್ ಮಾಡಿದ್ದೀನಿ ಅವ್ರಿಗೆ, ಅದಕ್ಕೆ ಮುಂಚೆ ಮಾತಾಡಿದ್ದು ಅದಾದಮೇಲೆ ಕತೆ ಮೇಲೆ ಡಿಸ್ಕಷನ್ ಆಗಿದೆ ಎಲ್ಲ ಅದರಲ್ಲಿ ರೆಕಾರ್ಡ್ ಆಗ್ತಿತ್ತು. ಸೊ ಅದರಿಂದ ಈಸಿಯಾಗಿ ನಾವು ಅದನ್ನು ಇದು ಮಾಡ್ಬೋದಿತ್ತು. ಅದರಿಂದ ನಾನು ಬೇಸರವಾಗಿ ಅದೆಲ್ಲ ಡೀಟೇಲ್ ಏನೇನು ಮಾಡ್ಬೋದು, SWL ರಿಜಿಸ್ಟ್ರೇಷನ್ ಮಾಡಬೇಕು, ಪ್ರತಿ ಹಂತದ ಕಥೆಯನ್ನು ನಾವು ಮೇಲ್ ಮಾಡ್ಕೋಬೇಕು. ಸೊ ಎಲ್ಲರಿಗೂ ಒಂದು ಮಾನದಂಡ ಆಗಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ನೋವಿಂದ ಮೇಲ್ ಮಾಡಿದ್ದು. ಆ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಮೇಲೆ ಅದನ್ನು ಡಾಟ್ ಕನೆಕ್ಟ್ ಮಾಡಿಕೊಂಡು ಯಾರಿಗೆ ನಾನು ಹೇಳಿದ್ದು ಅನ್ನೋದೆಲ್ಲ ಕನೆಕ್ಟ್ ಆಯಿತು. ಆಮೇಲೆ ತುಂಬ ಜನ ಮೀಡಿಯಾದವರು ಮತ್ತು ನನಗೆ ತಂತ್ರಜ್ಞರು, ಡೈರೆಕ್ಟರ್ಗಳು, ತುಂಬ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಕೂಡ ನಿಮ್ಗೆ ಅನ್ಯಾಯ ಆಗಿದೆ, ನೀವು ಡೈರೆಕ್ಟಾಗಿ ಹೇಳಿದ್ರು ತಪ್ಪಿಲ್ಲ, ನೀವು ಹಿಂಗೆ ಕಲ್ಲು ಹೊಡೆದು ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಅದು ಬೇರೆ ಇದಾಗುತ್ತೆ, ಏನೂ ಆಗಲ್ಲ, ಅದು ನಿಮ್ದು ಅರಣ್ಯ ರೋದನ ಥರ ಆಗಿಬಿಡುತ್ತೆ ಅನ್ನೋ ಥರದಲ್ಲಿ ಹೇಳಿದ್ರು. ಸೊ ಇರಲಿ, ನನಗೇನು ಭಯ ಇಲ್ಲ ಅನ್ನೋ ಥರದಲ್ಲಿ ನಾನು ಏನಾಯಿತು ಅನ್ನೋದು ತುಂಬ ಸಭ್ಯ ಭಾಷೆಯಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ನಾನು ಬರೆದೆ. ದಿಸ್ ಈಸ್ ಹ್ಯಾಪಂಡ್, ನಾನು ಯಾವಾಗ ಗುರುದೇಶ್ ಪಾಂಡೆ ಅವ್ರಿಗೆ ಹೇಳಿದೆ ಅಲ್ಲಿಂದ ಏನಾಯಿತು ಅನ್ನೋದನ್ನು ಅವ್ರು ಏನು ಹೇಳಿದ್ರು ಅದೇ ಸೇಮ್ ಡೇಟಲ್ಲಿ ಏನಾಯಿತು ಅನ್ನೋದನ್ನು ನೀಟಾಗಿ ಬರೆದೆ. ಅದಾದಮೇಲೆ ನಿಮಗೆ ಗೊತ್ತು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿ. ಸೊ ಅದಾದಮೇಲೆ ನನಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೇಬೇಕೀಗ, ನಾನು ಕತೆ ಅಂತ ನಾನು ಹೇಳಿದ ಮೇಲೆ. ಸೊ ಅದ್ರ ಮೇಲೆ ನಾವು ಚೇಂಬರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಸೊ ಅದ್ರ ಮೇಲೆ ನಮ್ಮ ಮೇಲೆ ಏನು ಡಿಫಾಮೇಷನ್ ಕೇಸ್ ಆಗ್ತಾರೆ ಅಂತೆಲ್ಲ ಬಂತು. ಸೊ ಆ ಥರದ್ದೆಲ್ಲ ಏನೇನೋ ಇನ್ಸಿಡೆಂಟ್ ಆಯಿತು. ಸೊ ಅದನ್ನ ಆದಮೇಲೆ ಈಗ ಇವತ್ತವರು ಪ್ರೆಸ್ ಮೀಟು ನಾವು ವೆಯ್ಟ್ ಮಾಡ್ತಿದ್ವಿ ಏನು ಹೇಳ್ಬೋದು ಅವ್ರ ಕಡೆಯಿಂದ ಅಂತ. ಬಟ್ ಇಡೀ ಪ್ರೆಸ್ ಮೀಟ್ ನಾನು ನೋಡಿದಾಗ ಅವರು ಕತೆ ನಾನು ಹೇಳಲಿಲ್ಲ ಅಥವಾ ನಮ್ಮಿಂದ ಇನ್ಸ್ಪೈರ್ ಆಗಿಲ್ಲ ಅನ್ನೋದಕ್ಕೆ ಅವ್ರು ಏನೂ ಡಿಫೆಂಡ್ ಮಾಡ್ಕೊಂಡಿಲ್ಲ. ತುಂಬ ಉಡಾಫೆ ಆಗಿ, ತುಂಬ ವ್ಯಂಗ್ಯವಾಗಿ ಮಿಸ್ಟರ್ ಲೆಜೆಂಡರಿ ರೈಟರ್, ಮಿಸ್ಟರ್ ಲೆಜೆಂಡರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂತ ಇವೇನೇನೋ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲಿಗೇಷನ್ ಮಾಡೋಕ್ಕಾದ್ರು. ಇಲ್ಲ, ನಾವು ಮುಂಚೆನೇ ಬರ್ದಿದ್ದೀವಿ ಅದನ್ನು, ಅಂದರೆ ಏನಾದ್ರು ಡಾಕ್ಯುಮೆಂಟೇಷನ್ ತೋರಿಸಿದ್ರೆ ನಾವು ಅದನ್ನು ಓಕೆ ಅಪ್ಪ ಒಪ್ಕೊಬೋದಿತ್ತು, ನಾನು ಸಾರಿ ಕ್ಷಮೆನೂ ಕೇಳ್ತಾ ಇದ್ದೆ. ಅವ್ರು ಮುಂಚೆ ನಾವು ಅದೇ ಸ್ಟೋರಿ ಲೈನ್ ಮೇಲೆ ಬರ್ದಿದ್ದಾರೆ ಅಂತ ಆ ಥರದವ್ರು ಏನೂ ಮಾಡಲಿಲ್ಲ. ಸೊ ಆಮೇಲೆ ನನ್ನ ಮೇಲೆ ತುಂಬ ಇದನ್ನು ಆರೋಪ ಮಾಡಿದರು. ನಾನು ಅದನ್ನು ಫಸ್ಟಿಂದ ನಾನು ಹೇಳ್ಕೊಂಡು ಬರ್ತೀನಿ, ಒಂದಷ್ಟು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅವ್ರು ಮೇಜರ್ ಹೇಳಿದ್ದು ಒಂದು ಮೋರ್ ದೆನ್ 10 ಟೈಮ್ಸ್ ಅವರು ಹೇಳಿದ್ದಾರೆ ಗೂಗಲಿಂದ ಕದ್ದಿದ್ದಾರೆ ಅಂತ. ಆಮೇಲೆ ಅಲ್ಲಿ ಕೂಡ ಅವರು ಒಂದು ಏನು ಹೇಳಿದ್ದಾರೆ ಅಂದರೆ, ಇವರು ಬಂದು ನನ್ನ ಕತೆ ಹೇಳಿದ್ದಾರೆ, ಕತೆ ಹೇಳಿ ನನಗೆ ಇಷ್ಟ ಆಗಿದೆ ಅಂತಲೂ ಹೇಳಿದ್ದಾರೆ. ಅಂದರೆ ಅವರು ಕತೆ ಹೇಳಿಲ್ಲ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2-3 ನಿಮಿಷ ಕತೆ ಹೇಳಿದ್ದಾರೆ. ಗೂಗಲಲ್ಲಿ ಏನೋ ಒಂದು ತೆಗೆದು ಯಾವುದೋ ಸುಪ್ರೀಂ ಕೋರ್ಟ್ ಕೇಸ್ ಮೇಲೆ 2011 ಕೇಸ್ ಮೇಲೆ ಇದು ತೋರಿಸಿ 2-3 ನಿಮಿಷ ಕತೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ ಸರ್, ಆಲ್ರೆಡಿ ಹೇಳಿದ್ದಾರೆ. ನಾವು 1.5 ಗಂಟೆ ಮಿನಿಮಮ್ ನಾವು ಅಲ್ಲಿ ಅವರಿಗೆ ನರೇಷನ್ ಕೊಟ್ಟಿದ್ದೀನಿ, ಯಾಕಂದರೆ ಅಷ್ಟೊಂದು ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಆಗಿತ್ತು. ಸೊ ಡೀಟೇಲಾಗಿ ಹೇಳಿ. ಸೊ ನಾನು ಅವರಿಗೆ ಈ ಸುಪ್ರೀಂ ಕೋರ್ಟ್ ಕೇಸ್ ಇದೆ ಸರ್, ಇದ್ರದ್ದು ಪಾಯಿಂಟ್ ಮೇಲೆ ನಾವು ಅದನ್ನು ಡೆವಲಪ್ ಮಾಡಿದ್ವು ಅನ್ನೋದು. ಸೊ ಗೂಗಲಿಂದ ಕದಿಯುವ ಅವಶ್ಯಕತೆ ಇಲ್ಲ. ಒಬ್ಬ ನಿರ್ದೇಶಕನಿಗೆ ಒಂದು ಕತೆ ಯಾವ ಇನ್ಸಿಡೆಂಟ್ ಮೇಲೆ ಹುಟ್ಟುತ್ತೆ,
ಸೊ ಅಂದ್ರೆ ಯಾವುದೋ ಒಂದು ಘಟನೆ ಮೇಲೆ ಹುಟ್ಟುತ್ತೆ, ನಮ್ಮ ಜೀವನದಲ್ಲಿ ನಡೆದಿರೋ ಯಾವುದೋ ಘಟನೆ ಮುಟ್ಟುತ್ತೆ, ಯಾವುದೋ ಒಂದು ಕ್ರೈಮ್ ಮೇಲೆ ಹುಟ್ಟುತ್ತೆ. ನೂರಾರು ಕೇಸ್ಗಳ ಮೇಲೆ ಸಿನಿಮಾ ಮಾಡಿದ್ದಾರೆ. ನೀವು ಅವ್ರ ಸಿನಿಮಾ ಜೊತೆ ರಿಲೀಸ್ ಆಗಿರೋ ದುರಂಧರ್ ಸಿನಿಮಾ ತಗೊಂಡ್ರು ಕೂಡ ಅದು ಕೂಡ ನೂರಾರು ಒಂದು 50-60 ಇನ್ಸಿಡೆಂಟ್ಗಳ ಮೇಲೆ ಸಿನಿಮಾ ಮಾಡಿದ್ದು. ನೀವು ಯೂಟ್ಯೂಬಲ್ಲಿ ಹೋದ್ರೆ ಪಾಕಿಸ್ತಾನದಲ್ಲಿ ಏನಾಯ್ತು, ಯಾರು ನೋಡ್ದಾಕಿದ್ರು, ಅಲ್ಲಿ ಯಾರ್ಯಾರು ಮರ್ಡರ್ ಆಯ್ತು, ಸೊ ಅದನ್ನೇ ಅವ್ನು ಇಟ್ಕೊಂಡು ಕತೆ ಕಟ್ಟಿ ಮಾಡಿರೋದು. ಸೊ ನಾವು ಒಂದು ಕೇಸ್ ಮೇಲೆ ಕತೆ ಕಟ್ಕೊಂಡು ಮಾಡಿದ್ದು. ಆಮೇಲೆ ನನಗೆ ಅದನ್ನ ಹೈಡ್ ಮಾಡೋ ಉದ್ದೇಶ ಇದೆ, ನಾನು ಹೀರೋಗೆ ಅದನ್ನ ಹೇಳ್ತಾನೆ ಇರಲಿಲ್ಲ. ಸೊ ಅವರಿಗೂ ಅದನ್ನ ತೋರಿಸಿದೀನಿ ನಾವು, ಅವರೇ ಅದನ್ನ ಇವತ್ತು ನಮಗೆ ಅದನ್ನ ಹೇಳ್ತಾ ಇದ್ರು. ಸೊ ಅದ್ರ ಉದ್ದೇಶ ಎಲ್ಲ ಹೈಡ್ ಮಾಡೋದೇನಿಲ್ಲ. ಆಮೇಲೆ ನಾವು ಸ್ಕ್ರೀನ್ ಪ್ಲೇಲೆ ಎಂಡ್ ಸ್ಕ್ರೋಲಿಂಗ್ ಟೈಟಲ್ಲೇ ಅದನ್ನೆಲ್ಲ ಡೀಟೇಲ್ ಬರ್ದಿದ್ದೀವಿ ನಾವು. ಅದು ನಮ್ಮ ಡಾಕ್ಯುಮೆಂಟೇಶನ್ 3 ವರ್ಷ ಇದರಲ್ಲಿ ಎಂಡ್ ಟೈಟಲ್ ಸ್ಕ್ರೋಲ್ ಆಗುತ್ತೆ. ಅದು ಈ ಕೇಸ್ ಹಿಂಗಾಗಿದೆ, ಆಮೇಲೆ ಬಯೋಲಾಜಿಕಲ್ ಪೇರೆಂಟ್ಸ್ ಇದ್ರ ಮೇಲೆ ಬೇರೆ ಏನೇನು ಕೇಸ್ ಆಗಿದೆ, ಯಾವ ಇಸ್ವೇಲ್ ಏನು ಕೇಸು, ಸುಪ್ರೀಂ, ಇದೆಲ್ಲ ಡೀಟೇಲ್ ಪೇಪರ್ ಕಟ್ಟಿಂಗ್ಸು ನಾವು ಅದೆಲ್ಲ ಎಂಡ್ ಟೈಟಲ್ ತೋರಿಸೋ ಉದ್ದೇಶನೂ ಇದೆ. ಸೊ ಅದರಲ್ಲಿ ಏನೂ ಇಲ್ಲ, ಅವ್ರು ಹೇಳೋ ಆರೋಪದ ಮೇಲೆ ಅದಕ್ಕೆ ಏನೂ ಇಲ್ಲ. ಸೊ ಆಮೇಲೆ ಇನ್ನೊಂದು ಏನು ಅಂದರೆ, ಅವರು ನಮ್ಗೆ ಹೇಳಿದ್ರು ಇನ್ನೊಂದು ಏನಂದರೆ, ಕತೆ ನಾವು ಅದನ್ನು ಮಾಡಲಿಲ್ಲ ಅಂತ. ಆವಾಗ ಕತೆ ಹೇಳಿದ ಮೇಲೆ ಅವರು ಒಂದೇ ವಿಚಾರ ಮಾತಾಡಿದ್ದು, ನಾವು ಒಂದು ಮಗು ಮೇಲೆ ಕತೆ ಮಾಡ್ಕೊಂಡಿದ್ವಿ, ಲವ್ ಮಾಕ್ಟೇಲ್ 3. ಯಾಕಂದರೆ 2 ಮಗು ಕಾನ್ಸೆಪ್ಟ್ ಮೇಲೆ ಸಿನಿಮಾ ಆಗೋದ್ರಿಂದ ಸೊ ಕ್ಲಾಶ್ ಆಗುತ್ತೆ, 2 ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿರಲ್ಲ. ಆಲ್ರೆಡಿ ನಾವು ಅದು ಅವ್ರದ್ದು ಗೊತ್ತು ಪಾರ್ಟ್ 3 ಆಗಿರೋದ್ರಿಂದ, ಅದು ಸೆಕೆಂಡ್ ಪಾರ್ಟ್ ಮಗು ಮೇಲೆ ಎಂಡ್ ಆಗಿರೋದ್ರಿಂದ ನಾವು ದಟ್ಸ್ ಫೈನ್, ಓಕೆ, ಅವರು ಅದು ಮಗು ಮೇಲೇ ಕತೆ ಮಾಡಬೇಕು ಅವರು ಥರ್ಡ್ ಪಾರ್ಟು. ಸೊ ಆ ಕಾರಣಕ್ಕೆ ಅವರು ಇದನ್ನು ಮಾಡಲ್ಲ ಅಂತ ಹೇಳಿದರು ಅಂತ ನಾವು ಬಂದಿದ್ದೀವಿ. ಸೊ ಮಗು ಮೇಲೆ ಕಥೆಯಿಂದ ಮಾತ್ರಕ್ಕೆ ನಾವು ಹೇಳಿದ ಕಥೆನೇ ಆಗ್ಬೇಕಂತ ಏನಿಲ್ಲ. ಮಗುನೀಗ ಅನಾಥಾಶ್ರಮದಿಂದ ತಗೊಂಡ್ಮೇಲೆ ಅವ್ರು ಏನಾದ್ರು ಕತೆ ಮಾಡ್ಬೋದು. ಅಂದರೆ ಮಗುನ ಡೆವಲಪ್ ಆಗುತ್ತೆ, ಅಥವಾ ಮಗುನ ಯಾರು ಕಿಡ್ನಾಪ್ ಮಾಡ್ತಾರೆ, ಅಥವಾ ಮಗುಗೆ ಯಾವುದೋ ಕಾಯಿಲೆ ಬರುತ್ತೆ, ಅಥವಾ ಏನೋ ಮಗು ಜೊತೆ ಟ್ರಾವೆಲ್ ಹೋಗ್ತಾರೆ. ದೇರ್ ಆರ್ ಸೋ ಮೆನಿ. ಮಗು ಮೇಲೆ ತುಂಬ ಕಥೆಗಳು ಬಂದಿದೆ. ಸೊ ನಮ್ಗೇನು ಅಂದರೆ, ನಾವು ಕತೆ ಹೇಳಿದ ಮೇಲೆ ಈ ಥರದ್ದೆಲ್ಲ ಆಗಿರೋದ್ರಿಂದ ನಮಗೆ ಅದು ಅನುಮಾನ ಬಂದಿದೆ. ಆಮೇಲೆ ಏನು ನಾವು ಸ್ಟೋರಿ ಸ್ಟ್ರಕ್ಚರ್ ಹೇಳಿದ್ದೀವಿ, ಕಂಪ್ಲೀಟ್ ಸ್ಟೋರಿ ಸ್ಟ್ರಕ್ಚರ್ ಅದ್ರ ಮೇಲೆ ಇದೆ. ಅದರಲ್ಲಿ ಯಾವುದೇ ಇದಿಲ್ಲ, ಅಲ್ಲಿ ಯಾವುದೋ ಒಂದು ಸೀನು ಹಾಗೆ ಪ್ರಶ್ನೆನೇ ಬರಲ್ಲ. ಒಂದಷ್ಟು ಸೀನು ಅವ್ರ ಪಾತ್ರಧಾರಿ ಸೆಕೆಂಡ್ ಪಾರ್ಟಲ್ಲಿ ಏನು ಬಂದಿದೆ ಅದು ಇಟ್ಕೊಂಡು ಅವ್ರು ಮಾಡ್ಕೊಂಡಿರ್ಬೋದು. ನಾನು ನಿಮಗೆ ಕಥೆನೇ 5 ನಿಮಿಷದಲ್ಲಿ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ನೀವೆಲ್ಲ ಆಲ್ಮೋಸ್ಟ್ ಆ ಸಿನಿಮಾದಲ್ಲಿ ನೋಡಿದ್ದೀರಾ. ಅದ್ರಲ್ಲಿ ಏನು ನಮಗೆ ಹೇಳೋಕೆ ಇದಿಲ್ಲ. ಅಂದರೆ ನಿಮ್ಗೆ ಈಸಿಯಾಗಿ ಅವರು ಏನು ಲಿಫ್ಟ್ ಮಾಡಿದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಏನು ಇದೇ ಇಲ್ಲ. ಸೊ ಇದಾದ್ಮೇಲೆ ಅವರು ಆಮೇಲೆ ಹೇಳ್ತಾರೆ, ಅಂದ್ರೆ ನೀವು ಕೋರ್ಟ್ ರೂಮ್ ಡ್ರಾಮಾ, ಸೈಕೋ ಥ್ರಿಲ್ಲರು, ಯಾರಿಗೋ ಕ್ಯಾನ್ಸರ್ ಇರುತ್ತೆ, ಒಂದು ಆರ್ಟಿಸ್ಟ್ ಕ್ಯಾನ್ಸರ್ ಇದ್ಮೇಲೆ ಇನ್ಯಾರು ಸಿನಿಮಾ ಮಾಡ್ಬೋದಾ, ಇವರೇನು ಪೇಟೆಂಟ್ ತಗೊಂಡಿದ್ರೆ ಕೋರ್ಟ್ ರೂಮ್ ಡ್ರಾಮಾ. ಸರ್, ಕೋರ್ಟ್ ರೂಮ್ ಡ್ರಾಮಾ ಅಂದ ಮಾತ್ರಕ್ಕೆ ನಾವು ಏನು ಅಷ್ಟು ದಡ್ರಲ್ಲ, ಅಥವಾ ನಿನ್ನೆ ಮೊನ್ನೆ ಬಂದವರಲ್ಲ. ನಾವೊಂದು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಒಂದೇ ಸಿನಿಮಾ ಮಾಡಿರ್ಬೋದು. ಈಗ ಕೋರ್ಟ್ ರೂಮ್ ಡ್ರಾಮಾ ಅಂದ್ರೆ ಏನು, ಒನ್ ವಾಟ್ ಬೇಸಿಸ್, ಯಾವ ಕೇಸ್ ಕೋರ್ಟ್ ರೂಮ್ ಡ್ರಾಮಾ ಆಗ್ತಿದೆ ಅಂದ್ರೆ, ಯಾವ್ದು ಮರ್ಡರ್ ಕೇಸ್ ಮೇಲೆ ಆಗ್ತಿದೆಯಾ, ರೇಪ್ ಕೇಸ್ ಮೇಲೆ ಆಗ್ತಿದೆಯಾ, ಅಥವಾ ಯಾವ್ದು ಕಿಡ್ನಾಪಿಂಗ್ ಕೇಸ್ ಮೇಲೆ ಕೇಸ್ ನಡೀತಿದೆಯಾ. ಸೊ ಇದು ಕೌಂಟ್ ಆಗುತ್ತೆ. ಕೋರ್ಟ್ ರೂಮ್ ಡ್ರಾಮಾ ಅಂದ ಕೂಡಲೇ ನಾವು ಅದನ್ನ ಕತೆ ಅಂತ ನಮ್ಗೆ ಕ್ಲೈಮ್ ಮಾಡಕ್ ನಾವು ಹೋಗಲ್ಲ. ಆಮೇಲೆ ನಾವು ಕೃಷ್ಣ ಅವರಿಗೆ ಕಥೆನೇ ಹೇಳಿಲ್ಲ ಅಂದಿದ್ರೆ ಇಷ್ಟು ವಿಷಯನೇ ಆಗ್ತಾ ಇರ್ಲಿಲ್ಲ. ಮೇ ಬಿ ಅವರಿಗೆ ಸೇಮ್ ಥಿಂಕಿಂಗ್ ಬಂದಿರ್ಬೋದು ಅನ್ನೋದು ನಮ್ಗೆ ಫ್ಲಾಶ್ ಆಗ್ತಿತ್ತು. ಸೊ ಅದರಿಂದ ಅವರು ಅದೇನೇನು ಮಾತಾಡಿದಾರೆ ಉಡಾಫೆಯಾಗಿ, ವ್ಯಂಗ್ಯವಾಗಿ, ಅದೆಲ್ಲ ಅವ್ರಿಗೆ ಅಂದ್ರೆ ಸಮರ್ಥನೆ ಮಾಡ್ಕೊಳಕ್ಕೆ, ಡಿಫೆಂಡ್ ಮಾಡ್ಕೊಳಕ್ಕೆ ಅವ್ರ ಹತ್ರ ಏನು ಇಲ್ಲ ಅನ್ನೋ ಕಾರಣಕ್ಕೆ ಅದು ಒಂದು ಜಸ್ಟಿಫಿಕೇಶನ್ಗಳು ಅನ್ಸುತ್ತೆ, ಬಿಟ್ರೆ ಬೇರೆ ಏನು ಇಲ್ಲ. ಆಮೇಲೆ ತುಂಬಾ ಸಲ ಅವರು ಸೋಕಾಲ್ಡ್ ಗೂಗಲ್ ರೈಟ್ರು, ಸೊ ಈ ತರದೆಲ್ಲ ಏನೇನೋ ಮಾಡಿದ್ದಾರೆ. ನಾನು ಅದ್ರ ಮೇಲೆ ತುಂಬಾ ಮತ್ತೆ ಹೇಳಕ್ ಆಗಲ್ಲ, ಯಾಕಂದ್ರೆ ನಮ್ದು ಏನಿದೆ ನಾವು ಅದನ್ನ ನೇರವಾಗಿ ಹೇಳ್ತೀವಿ. ಆಮೇಲೆ ಸಿನಿಮಾ ಸೋತ್ರೆ ಬರ್ತಾ ಇದ್ರ ಅಂತ ಕೇಳಿದ್ದಾರೆ. ಸೊ ಅದೇ ಸರ್ ಹೇಳಿದ್ದಾರೆ, ಆಲ್ರೆಡಿ ಸೋತಾಗ ಬರೋದಲ್ಲ, ಅವರು ಪೇಯ್ಡ್ ಪ್ರೀಮಿಯರ್ ನೋಡಿನೇ ನಾವು ಫೋನ್ ಮಾಡಿದೀವಿ, ಸರ್ ಹಿಂಗಾಗಿದೆ ಅಂತ ಬೇಜಾರು. ಆವಾಗಲೇ ನಮ್ಗೆ ಸಿನಿಮಾ ಸೋಲು ಗೆಲುವು ಡಿಸೈಡ್ ಆಗಲ್ಲ ಅಲ್ವಾ. ಪೇಯ್ಡ್ ಪ್ರೀಮಿಯರ್ ಫಸ್ಟ್ ಶೋ ನೋಡ್ಕೊಂಡೆ ನಾವು ಅದನ್ನ ಅವ್ರಿಗೆ ಫೋನ್ ಮಾಡಿದೀವಿ, ಅದರಿಂದ ಏನಾಗಲ್ಲ. ಆಮೇಲೆ ಮಿಲನ್ ಅವರು ಒಂದು ಪೋಸ್ಟ್ ಹಾಕಿದ್ರು, ಅವರು ಯುಗಾದಿಯಲ್ಲಿ ಮಾರ್ಚ್ 23 ಯುಗಾದಿ ಮಾರ್ಚ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅವರು. ಆ ಪೋಸ್ಟ್ ಅಲ್ಲಿ ಏನು ಅಂದ್ರೆ, ಈ ತರದ್ದು ಯುಗಾದಿ ವಿಶಸ್ ಮಾಡಿ ಲವ್ ಮಾಕ್ಟೇಲ್ 3 ಅಂತ ಹಾಕಿದ್ರು. ಸೊ ಅದನ್ನ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ಅವ್ರಿಗೆ ಅಂದ್ರೆ 1000 ಕಮೆಂಟ್ ಬಂತಂತೆ, ಕತೆ ಹಿಂಗ್ ಮಾಡಿ, ಹಾಗ್ ಮಾಡಿ, ಹೀಗ್ ಮಾಡಿ ಅಂತೆಲ್ಲ ತುಂಬಾ ಕಮೆಂಟ್ಗಳು ಬಂತು ಅಂತ ಹೇಳಿದ್ರು. ಆವಾಗ ಕೃಷ್ಣ ಅವ್ರು ಹೇಳಿದ್ರು, 1000 ಜನ ಸಜೆಸ್ಟ್ ಮಾಡಿದ್ರು ಹಿಂಗ್ ಕತೆ, ಅದು ಯಾವ್ದು ಬೇಡ, ಅದಕ್ಕಿಂತ ಅದ್ಭುತವಾಗಿ ನಾವೇನಾದ್ರು ಮಾಡ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಅಂದ್ರೆ ಅದನ್ನ ಮೀರಿಸುವಷ್ಟು, ಅಂದ್ರೆ 1000 ಕಮೆಂಟ್ ಅಲ್ಲಿ ಬಂದಿರೋದು ಪಾಯಿಂಟ್ ಮೀರಿಸುವಷ್ಟು ಅವರು ಅದ್ಭುತ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಂತೆ. ಅವ್ರು ಏನ್ ಹೇಳ್ತಾರೆ ಅದು ಯುಗಾದಿ ಅದಾಗಿ 4 ತಿಂಗಳಲ್ಲೇ ನಾವು ಕತೆ ಹೇಳಿದೀವಿ ಅವ್ರಿಗೆ. ಸೊ ನಾನು ನಿಮ್ಗೆ ಒಂದು ಡಾಟ್ ಕನೆಕ್ಟ್ ಮಾಡಕ್ ನಾನು ಹೇಳ್ತಾ ಇರೋದು, ಅವ್ರು ಹೇಳಿರೋದು ಇನ್ಸಿಡೆಂಟ್ ಇಲ್ಲಿ. ಸೊ ಆಮೇಲೆ ನಿಮ್ಮ ಪ್ರೀವಿಯಸ್ ಸಿನಿಮಾ ಯಾರಾದ್ರೂ ಆರೋಪ ಮಾಡುವವರು, ನಿಮ್ಮ ಪ್ರೀವಿಯಸ್ ಸಿನಿಮಾ ಏನು, ಸೊ ಅವ್ರು ಏನ್ ಮಾಡಿದಾರೆ ಅಂದ್ಕೊಂಡು ಮಾತಾಡ್ಬೇಕು ಅನ್ನೋ ತರ. ಸರ್, ಈಗ ನಾನು ಸಕ್ಸಸ್ಫುಲ್ ಅಲ್ಲದೆ ಇರ್ಬೋದು, ಸೊ ನನ್ನ ಯೋಗ್ಯತೆನ, ನನ್ನ ಸಕ್ಸಸ್ ಇದ್ರ ಮೇಲೆ ಅಳಿಬಾರ್ದು. ಯಾಕಂದ್ರೆ ನಾನು ಏನು ಪ್ರೂವ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಆರೋಪ ಮಾಡಬಾರ್ದು ಅಂತ ಏನಿಲ್ಲ, ಅಥವಾ ನೀವು ಆಲ್ರೆಡಿ ಪ್ರೂವ್ಡ್ ಆಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಮಾಡಿದ್ದು ತಪ್ಪನ್ನು ನಾನು ತೋರಿಸಬಾರ್ದು ಅಂತಾನೂ ಏನಿಲ್ಲ. ಸೊ ಆ ತರದ್ದು ಅವರು ಏನನ್ನು ಹೇಳಿದ್ದಾರೆ. ಸೊ ಅಂದ್ರೆ ಗೆದ್ದವ್ರು ಮಾತ್ರ
ಇದ್ ಮಾಡ್ಬೇಕು, ಗೆದ್ದವ್ರು ಮಾತ್ರ ಆರೋಪ ಮಾಡ್ಬೇಕು, ಉಳಿದವ್ರಿಗೆಲ್ಲ ಮಾಡೋಕೆ ಹಕ್ಕಿಲ್ಲ ಅಂತ ಅವ್ರು ಹಂಗೆ ಹೇಳಕ್ಕೆ ಆಗಲ್ಲ. ಬೇಕಂದ್ರೆ ತಪ್ಪು ಮಾಡಿದ್ರೆ ಯಾರು ಕೂಡ ಅದು ತಪ್ಪೇ, ನಾವು ಅದನ್ನ ಯಾರು ಬೇಕಾದ್ರೂ ನೇರವಾಗಿ ಹೇಳ್ಬೋದು. ಆಮೇಲೆ ಒಂದ್ಸಲ ಹೇಳ್ತಾರೆ ಗೋವಾಕ್ ಹೋಗಿ ಅವ್ರದ್ದೇ ವಿಡಿಯೋ ಬೈಟ್ಸ್ ಅಲ್ಲಿ 4-5 ದಿನದಲ್ಲಿ ಕತೆ ಮಾಡಿದೀವಿ ಅಂತಾರೆ, ಇನ್ನೊಂದ್ಸಲ 4 ವರ್ಷ ಕತೆ ಮಾಡಿದಾವೆ ಅಂತಾರೆ. ನನ್ನ ಹತ್ರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ನನ್ನ ಸ್ನೇಹಿತರು ಈಗ ನನ್ಗೆ ಕಳಿಸಿದ್ರು ಅದನ್ನ. ಅದರಲ್ಲಿ ಮಿಲನ್ ಅವ್ರು ಹೇಳ್ತಾರೆ, ಸೊ 4-5 ವರ್ಷದಿಂದ ನಾವು 2022 ಇಂದ ಕತೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, 23-24 ವರೆಗೂ ಕತೆ ಮಾಡಿದ್ವಿ ಅಂತ ಮಾಡಿ ಕೊನೆಗೆ ಯಾವ್ದು ಇಷ್ಟ ಆಗಿಲ್ಲ. ಕೊನೆಗೆ 25 ಅಲ್ಲಿ ಒಂದು ಲೈನ್ ಸಿಕ್ತು ಅಂತ. ನಾವು ಆಲ್ರೆಡಿ ಕತೆ ಹೇಳಿ 23 ಅಲ್ಲ ಅವರಿಗೆ. ಸೊ 25 ಒಂದು ಲೈನ್ ಸಿಕ್ತು ಅನ್ನೋ ತರದಲ್ಲಿ ಹೇಳಿದ್ದಾರೆ. ಆಮೇಲೆ ಸೊ ಅದೆಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದಂದ್ರೆ ಅವರು ಕತೆ ನಮ್ಗಿಂತ ಮುಂಚೆ ಮಾಡ್ಕೊಂಡಿಲ್ಲ. ನನಗೆ ಆಕ್ಚುಲಿ ಅವ್ರು ಫೋನಲ್ಲಿ ಒಂದ್ಸಲ ಮಾತಾಡುವಾಗ ಹೇಳಿದ್ರು ನಿಮ್ಗೆ ಮುಂಚೆನೆ ನಾವು ಆ ಲೈನ್ ಮಾಡ್ಕೊಂಡಿದೀವಿ ಅಂತ. ಸೊ ನಾನು ಫೋನ್ ಕನ್ವರ್ಸೇಷನ್ ಅಲ್ಲಿ ಏನ್ ಹೇಳಿದೆ, ಸರ್ ನಾವೀಗ ಕತೆ ನಿಮ್ಗೆ ನರೇಟ್ ಮಾಡಿದಾಗ ನೀವು ಆಲ್ರೆಡಿ ಅದೇ ಪ್ಯಾಟರ್ನ್ ಅಲ್ಲಿ ಕತೆ ಮಾಡಿದಾಗ ಒಬ್ಬ ಕಾಮನ್ ಸೆನ್ಸ್ ಇರೋರು ಯಾರೇ ಆಗ್ಲಿ, ಈಗ ನಿರ್ದೇಶಕರು, ಈಗ ನಾನೇ ನಿರ್ದೇಶಕ ಅಥವಾ ಇವರೇ ನಿರ್ಮಾಪಕರಾದ್ರೂ ಕೂಡ ಯಾರು ಕತೆ ಹೇಳಿದಾಗ ಇವ್ರ ಹತ್ರ ಆಲ್ರೆಡಿ ಅದೇ ಕತೆ ಲೈನ್ ಅಲ್ಲಿ ಇದ್ದಾಗ ಅವ್ರು ನ್ಯಾಚುರಲಿ ಹೇಳ್ತಾರೆ, ಇಲ್ಲ ಸರ್ ನಾವು ಸೇಮ್ ಹಿಂಗೆ ಕತೆ ಮಾಡ್ಕೊಂಡಿದೀವಿ. ಸೊ ಹೀಗೆ ಆಗುತ್ತೆ. ಒಂದು ಮಗುನ್ ಸಾಕ್ತಾರೆ, ಆ ಮಗು ಅಪ್ಪ ಅಮ್ಮ ಬಂದು ಇಂಟ್ರೋಲ್ ಬ್ಲಾಕ್ ಅಲ್ಲಿ ಸರ್ ಇದ್ ಮಗು ನಮ್ ಸೇರ್ಬೇಕು, ನಾವು ಬಯಾಲಜಿಕಲ್ ಪೇರೆಂಟ್ಸ್, ಆ ಹುಡುಗ ಹೋಗಲ್ಲ ಅಂತಾನೆ. ಸೊ ಆಮೇಲೆ ಅದ್ರ ಮೇಲೆ ಕೇಸ್ ಹಾಕ್ತಾರೆ, ಕೋರ್ಟ್ ಇಂದ ನೋಟಿಸ್ ಬರುತ್ತೆ, ಎರಡೂ ಪಾರ್ಟಿಯವರು ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ. ಬಯಾಲಜಿಕಲ್ ಪೇರೆಂಟ್ಸ್ ಈ ಮಗು ನಮ್ದು ಅಂತ ಅಲ್ಲಿ ವಾದ ಮಾಡ್ತಾರೆ, ಇವ್ರು ಸಾಕ್ತದ ತಂದೆ ಅವ್ರು ಹೇಳ್ತಾನೆ ನಾನು ಹೆಂಗ್ ಸಿಕ್ತು ಮಗು ಅಂತ ಅವ್ನ್ ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ಆಮೇಲೆ DNA ಟೆಸ್ಟ್ ನಡೆಯುತ್ತೆ, ಬೇರೆ ಬೇರೆ ಏನೇನ್ ಪ್ರೊಸೆಸ್. ಈಗ ನೀವು ಲವ್ ಮಾಕ್ಟೈಲ್ ಕೂಡ ಅದೇ ಬೇಸ್ ಮೇಲೆ ನಾ ಇನ್ನೂ ಡೀಟೇಲ್ ಎಲ್ಲ ಇದೆ ಅದರಲ್ಲಿ ಇನ್ಸೈಡ್ ಏನೇನ್ ನಡೆದಿದೆ ಅಂತ. ಸೊ ಟೋಟಲ್ ನಾವು ಆ ಕತೆ ಹಂಗ್ ಬಂದಾಗ ಅವ್ರು ಆಲ್ರೆಡಿ ಮುಂಚೆನೆ ಆ ಕತೆ ಮಾಡ್ಕೊಂಡಿದ್ದಾಗ ಡೆಫಿನೆಟ್ಲಿ ಅವ್ರು ಕೇಳಬೇಕು ನಮ್ಗೆ. ಸೊ ಆವಾಗ ನಾವು ತೋರಿಸ್ತಾ ಇದ್ವಿ, ಸರ್ ನೀವು ಓಕೆ ಬರ್ದಿದ್ದೇನಾದ್ರು ತೋರಿಸಿ ಅಂತ ಹೇಳ್ಬೋದು, ಇಲ್ಲ ಬಾಯಿ ಮಾತೆಲ್ಲ ಹೆಂಗ್ ಹೇಳಿದ್ರು ಕೂಡ ಸೊ ಓಕೆ ಸರ್ ಅವ್ರು ಮಾಡ್ಕೊಂಡಿದ್ದಾರೆ ಬಿಡಿ ಅಂತ. ಸೊ ನಾವು ಅದನ್ನ ಹೇಳ್ತಾ ಇದ್ವಿ. ಸೊ ಆ ತರದ್ ಏನು ಆಗ್ಲಿಲ್ಲ. ಸೊ ಹಂಗಾಗಿರೋದ್ರಿಂದ ನಾನು ಅದನ್ನ ಆ ತರದವ್ರು ಕೇಳಲಿಲ್ಲ ಅದನ್ನ. ಆವಾಗ ಅವ್ರ ಸೇಮ್ ಕತೆ ಅವ್ರ ಹತ್ರ ಇದ್ದಿದ್ರೆ ಅವ್ರು ಡೆಫಿನೆಟ್ಲಿ ಅದನ್ನ ಹೇಳ್ತಾ ಇದ್ರು. ಆ ಟೈಮಲ್ಲಿ ಅವ್ರ ಹತ್ರ ಕತೆ ಇರ್ಲಿಲ್ಲ, ಅವರು ಜಸ್ಟ್ ಮಗು ಮೇಲೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟೇ. ನಾವು ಕತೆ ಹೇಳಿದ್ವಿ, ಅದಾದ್ಮೇಲೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಮೋಸ್ಟ್ಲಿ ನಮ್ ಕತೆ ಅವರಿಗೆ ಕನೆಕ್ಟ್ ಆಗಿರ್ಬೋದು, ಇಮೋಷನಲ್ ಬ್ಲಾಕ್. ಸೊ ಅಂತ ನಮ್ಮ ಒಂದು ಆರೋಪ ಅವ್ರ ಮೇಲೆ.